ಎಲ್ಲಾಚಾರನೆ ದೇವ ಈ ಕ್ಷಣಾರ್ಧದೊಳ್ ನಿರ್ಲಕ್ಷ್ಯದಿಂದ ಕ್ಷಿತಿಯನ್ನು ಸಂಚರಿಸಿ ವೀಕ್ಷಿಶಾಪನಿಗೆ ಸುಲಕ್ಷಣವುಳ್ಳ ಜಡಜಾಕ್ಷಿಯಲ್ಲಿರುವಳು ಶೋಧನೆ ಮಾಡು. ತಕ್ಷಣದೇ ಅವಳ ಚಿತ್ರಪಟಗಳನ್ನು ತೆಗೆದುಕೊಂಡ ಬಾ. ಶಾಸ್ತ್ರಾಕ್ಷ ಮೊದಲಾದ ಯಕ್ಷ ಕಿನ್ನರ ಕಿಂಪುರುಷರನ್ನು ಸಮಕ್ಷದಿಂದ ಕರೆಸಿ ಅವರ ಅಕ್ಷಿಗಳಿಗೆ ಸಂಭ್ರಮ ತೋರುವಂತೆ ಲಗ್ನವನ್ನು ಮಾಡುತ್ತೇನೆ. ನೀನು ಶ್ರೀ ಬಸವೇಶ್ವರನ ಚರಣಗಳನ್ನು ಸ್ಮರಿಸುತ್ತಾ ತೆಳವಂತನಾಗ ದೂತ ಸೌಖ್ಯ ಪ್ರದಾತ ನಿಮ್ಮಿಷ್ಟದಂತೆ ಆಗಲಿ ದೇವ. ನನಗೆ ನಮ್ಮಪ್ಪ ಮದುವೆ ಮಾಡತಡಿ 30 ವರ್ಷ ಹೆಣ್ಣು ಹುಡುಕ ನಿನ್ನ ಮಗ ಕನ್ನೆಯಲ್ಲಿ ಹುಡುಕ್ಲೋ ಮಾರಾಯ. ನೋಡ್ತಾನ ನೀನು ಮಾಡ್ಕೊಂಡು ಯಾವ ಊರಿಗಿನ ಹೋಗಿ ಬರ್ತ ಎಲ್ಲಿನ ಸಿಕ್ಕರ ಸರಿ ಸಿಗಲಿದ್ರು ಅವ್ರ ಕೈಲಿ ಬರ್ತಾವಪ್ಪ. ಓ ಶ್ರೀಕೃಷ್ಣ ಮಹಾಪ್ರಭು. ಆಹಾ, ಮಗನಿಗೆ ಕನ್ನೆಂಗಳ ಚಿತ್ರಪಟಗಳನ್ನು ತರುವುದಕ್ಕೆ ಹೋದ ಚಾರನು ಇದುವರೆಗೂ ಬರಲಿಲ್ಲ. ಏನು ಮಾಡಲಿ ಸಾರಥಿ, ಮುಂದೇನು ಗತಿ? ಶ್ರೀಕೃಷ್ಣ ಮಹಾಪ್ರಭು, ಎಲ್ಲ ಸಾರಥಿ, ಸಕಲ ದೇಶಾದಿಗಳನ್ನು ತಿರುಗಿ ಬಂದರೂ ಕೂಡ ನಿನ್ನ ಮಗನಾದ ಮನ್ಮಥನಿಗೆ ಕನ್ಯೆಯೇ ದೊರೆಯಲಿಲ್ಲ ದೇವ ಮಹಾನುಭಾವ. ಅಯ್ಯೋ ಹರಹರ ಕಾಲಗಂಧರ ಗಿರಿಜಾವರ, ಮುಂದೇನು ಗತಿ ಮಾಡಲಿ? ರುಕ್ಮಿಣಿಯ ಕೂಡ ಯಾತಕ್ಕೆ ಪಂಥ ಕಟ್ಟಿದೆನೋ ಏನೋ, ಇದುವರೆಗೂ ಯಾರ ಕೈಗೆ ಸಿಕ್ಕಿದವನಲ್ಲ. ಇವತ್ತಿಗೆ ರುಕ್ಮಿಣಿಯ ಕೈಗೆ ಹಗ್ಗವನ್ನು ಕೈ ಕೊಟ್ಟಿಸಿಕೊಂಡಂತಾಯಿತು. ನೋಡಿದ್ಯಾ ಸಾರಥಿ? ಹೌದು ದೇವ. ಈಗ ಎನ್ನ ಕಾರ್ಯವನ್ನು ನೆರವೇರಿಸುವುದಕ್ಕಾಗಿ ಎನ್ನ ತಂಗಿಯಳಾದ ದ್ರೌಪದಿಯನ್ನು ಸ್ಮರಿಸುವೆ. ಎನ್ನ ತಂಗಿಯಳಾದ ದ್ರೌಪದ ತೀರ್ವದಿಂದ ಬಂದು ಎನ್ನ ಗೊತ್ತಿಗಿರುವ ಸಂಕಟವನ್ನು ದೂರ ಮಾಡಮ್ಮ ದೃಪದನೆಂದೇನಿ. ಬಾನಿ ಬೇಗನೆ. ಆಹಾ, ಇದೇನು ಆಶ್ಚರ್ಯ! ಅಣ್ಣನಾದ ಶ್ರೀಹರಿಯು ಸ್ವಪ್ನದಲ್ಲಿ ಎನ್ನನ್ನು ಕೂಗಿ ಕರೆದಂತಾಯಿತು. ಅಂದು ಭಂಡನಾದ ದುಶ್ಯಾಸನನು ಎನ್ನ ಸೀರೆಯನ್ನು ಸೆಳೆಯುವಾಗ ಅಕ್ಷಯವಾಗಲೆಂದು ವರವನ್ನು ಕರುಣಿಸಿದ. ಈಗ ಅಣ್ಣನಿಗೆ ಏನು ಕಷ್ಟ ಬಂದಿರುವುದೋ ಏನು, ನಾನು ಹೋಗದಿದ್ದರೆ ಅಣ್ಣನು ಏನಂದುಕೊಳ್ಳುವನು ಏನು? ಕಾಂತ, ಏಳು ಮೇಲೆ ಕೇಳು. ಅಣ್ಣನಾದ ಶ್ರೀಹರಿಯು ಯಾವುದೋ ಕಾರ್ಯ ನಿಮಿತ್ತವಾಗಿ ಎನ್ನನ್ನು ಸ್ವಪ್ನದಲ್ಲಿ ಕೂಗಿ ಕರೆಯುತ್ತಿರುವನು. ಏಳು ಕಾಂತ, ಬೇಗನೆ ಹೇಳು, ನಾನು ಹೋಗಬೇಕು. ಅಯ್ಯೋ, ಏನಿದು? ಕಾಂತನು ಸಂಪೂರ್ಣವಾಗಿ ನಿದ್ರೆ ಹತ್ತಿರುವನು. ನಿದ್ರೆ ಭಂಗ ಮಾಡಿದರೆ ಸತ್ಯದಲ್ಲಿ ದೋಷ ಬರುವುದೋ ಏನು? ಈಗ ನಾನೇನು ಮಾಡಲಿ? ಅಣ್ಣನಾದ ಶ್ರೀಹರಿ, ಕಾಂತನನ್ನ ಹಾಸಿಗೆಯಲ್ಲಿ ಬಿಟ್ಟು ಬರುವ ದೋಷವು ನಿನ್ನದಲ್ಲದೆ ನನ್ನದೇನು ಅಲ್ಲ. ಭಕ್ತೋದ್ಧಾರ ಬರುವೆ ನಿನ್ನ ಹತ್ತಿರ. ಕಟಿಗೆರ್ ಗೋವಿಂದಪ್ಪ ಇವರು, ಕಟಿಗೆರ್ ಭೀಮಪ್ಪ ಇವರು. ಅಣ್ಣಯ್ಯ, ಏತಕ್ಕಾಗಿ ಮೌನವಾಗಿ ಕುಳಿತುಕೊಂಡೆ? ಚಂದ್ರನಂತೆ ಹೊಳೆಯುತ್ತಿರುವ ಈ ನಿನ್ನ ಮುಖವು ಕಂದಿ ಕುಂದಿ ಬಾಡಿ ಹೋಗಲು ಕಾರಣವೇನು ಶ್ರೀಪತಿ? ತಿಳಿಸೋ ಇದರ ಸಂಗತಿ. ಅಮ್ಮ ದ್ರೌಪದ, ಹೇಳುವಿನಿ ಕೇಳು. ಪಂಚ ಪಾಂಡವರ ಪಾಂಡವರ ಅರ್ಧಾಂಗಿ, ಎನ್ನ ನುಡಿಯನ್ನು ಕೇಳಮ್ಮ ತಂಗಿ, ಎನ್ನ ನುಡಿಯನ್ನು ಕೇಳಮ್ಮ ತಂಗಿ. ನಾವು ಹೇಳು ಅಣ್ಣಯ್ಯ.
ಎನ್ನಯ ಸತಿಗೆ ಹೌದು ಅಣ್ಣಯ್ಯ. ಎನ್ನಯ ಸತಿಗೆ ಭಾಷೆ ಕೊಟ್ಟಿದೆಯೋ ಪಂಚ ಪಾಂಡವರ ಅರ್ಧಾಂಗಿ ಎನ್ನ ನುಡಿಯನ್ನು ಕೇಳಮ್ಮ ತಂಗಿ ಎನ್ನ ನುಡಿಯನ್ನು ಕೇಳಮ್ಮ ತಂಗಿ. ಅಯ್ಯೋ ತಂಗಿ, ಎನ್ನ ಘನತರವಾದ ಚಿಂತೆಯನ್ನು ಏನೆಂದು ಹೇಳಲಿ? ಅದ್ಯಾವ ಚಿಂತೆ ಅಣ್ಣಯ್ಯ? ಇತ್ತ ಬಾರಮ್ಮ ಸಹೋದರಿ. ಮನ್ಮಥನ ಲಗ್ನವನ್ನು 8 ದಿನದಲ್ಲಿ ಮಾಡುವೆನೆಂದು ರುಕ್ಮಿಣಿಗೆ ವಚನವನ್ನು ಕೊಟ್ಟು ಅನೇಕ ದೇಶಗಳನ್ನು ತಿರುಗಿದರೂ ಕಂದರ್ಪನಿಗೆ ಸರಿಯಾದ ಕನ್ಯೆಯ ದೊರೆಯಲಿಲ್ಲ. ನಿಜವೇ ಅಣ್ಣಯ್ಯ? ಇದಕ್ಕೇನು ಉಪಾಯ ತಂಗಿ ವರಮಂಗಳಾಂಗಿ? ಅಣ್ಣಯ್ಯ, ಅಮ್ಮ ತಂಗಿ, ಇದು ಯಾವ ದೊಡ್ಡ ಕಾರ್ಯವೆಂದು ನೀನು ಚಿಂತೆಯಿಂದ ಮಾಡುವೆ? ಅಣ್ಣಯ್ಯ, ಅಮ್ಮ ತಂಗಿ, ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಜಲ ಜಾತನಾಯನ ಕಳೋಹಿಸೋ ಎನ್ನ ಜಲ ಜಾತನಾಯನ ಕಳೋಹಿಸೋ ಎನ್ನ. ಅಣ್ಣಯ್ಯ, ಅಮ್ಮ ತಂಗಿ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ಏ ರಾತ್ರಿಗೆ ಹೋಗಿ ಮಾದಾನೆಗೆ ಕಲ್ಯಾಣ. ಏ ರಾತ್ರಿಗೆ ಹೋಗಿ ಮಾದಾನೆಗೆ ವೇದ ವೇದ ಹಾಡುಗಿಡ ಮೋದಾದಲೆ ತಾರೋಣ. ಅಣ್ಣಯ್ಯ, ಅಮ್ಮ ತಂಗಿ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ವೇದ ವೇದ ಹಾಡುಗಿಡ ಮೋದಾದಲೆ ತಾರೋಣ ಜಲ ಜಾತನಾಯನ ಕಳುಹಿಸೋ ಎನ್ನ ಜಲ ಜಾತನಾಯನ ಜಲ ಜಾತನಾಯನ ಜಲ ಜಾತನಾಯನ. ಅಣ್ಣಯ್ಯ, ಅಮ್ಮ ಸಹೋದರಿ, ಇದು ಯಾವ ದೊಡ್ಡ ಕಾರ್ಯವೆಂದು ನೀನು ಚಿಂತೆಯನ್ನು ಮಾಡಿವೆ? ಅಣ್ಣಯ್ಯ, ಅಮ್ಮ ತಂಗಿ, ಇದೇ ರಾತ್ರಿಗೆ ಹೋಗಿ ಮನ್ಮಥನಿಗೆ ಕನ್ಯೆಯನ್ನು ಗೊತ್ತು ಮಾಡಿಕೊಂಡು ಬರುವೆನು. ಚಿಂತೆಯನ್ನು ಬಿಡು, ಧೈರ್ಯವನ್ನು ತೊಡು ಅಣ್ಣ ರಾಜಾದ್ರಿಗಣ್ಯ. ಅಮ್ಮ ತಂಗಿ, ನಿನ್ನ ಸಮಾನ ಧೈರ್ಯಶಾಲಿಯಂ ನಾನೆಲ್ಲಿಯೂ ಕಾಣಲಿಲ್ಲ. ನಿನ್ನ ಧೈರ್ಯ ಸಾಹಸಕ್ಕೆ ತ್ರಿಲೋಕದಲ್ಲಿ ದಾರು ಸರಿಸಾಟಿ ಇಲ್ಲ ತಂಗಿ. ಅಣ್ಣಯ್ಯ, ನಾಳೆ ಒಂದೇ ಒಂದು ದಿನ ಉಳಿದಿರುವುದು ತಂಗಿ ವರಮಂಗಳಾಂಗಿ. ಅಣ್ಣಯ್ಯ, ಅಮ್ಮ ತಂಗಿ, 8 ದಿವಸದಲ್ಲಿ ಮನ್ಮಥನ ಲಗ್ನವನ್ನು ಮಾಡುತ್ತೇನೆಂದು ರುಕ್ಮಣಿಗೆ ಮಾತು ಕೊಟ್ಟಿರುವಿಯಾ? ಹೌದು ತಂಗಿ. ಇದಕ್ಕಾಗಿ ಚಿಂತೆಯನ್ನು ಮಾಡುತ್ತಿರುವಿಯಾ? ಹೌದು ತಂಗಿ. ಅಣ್ಣಯ್ಯ, ಅಮ್ಮ ಸಹೋದರಿ, ತಕ್ಷಣವೇ ನಾನು ದೇಶ ವಿದೇಶದ ತಿರುಗಿ ಕನ್ಯೆಯನ್ನು ಗೊತ್ತು ಮಾಡಿಕೊಂಡು ಬರುವೆನು. ಚಿಂತೆಯನ್ನು ಬಿಡು, ಧೈರ್ಯವನ್ನು ತೊಡು ಅಣ್ಣ ರಾಜಾದ್ರಿಗಣ್ಯ. ಅಮ್ಮ ತಂಗಿ, ಶ್ರೀಹರಿ, ಹಾಗಾದರೆ ಮತ್ತು ಹೇಳುವೆನು ಕೇಳು. ಚೆನ್ನಾಗಿ ಹೇಳು ಅಣ್ಣಯ್ಯ. ತಂಗಿ ಹೋಗಿ ಬಾರಮ್ಮ, ಅಳಿಯಗೆ ಕನ್ಯೆಯ ನೋಡಮ್ಮ. ಅಮ್ಮ ತಂಗಿ, ಚೆನ್ನಾಗಿ ಹೇಳು ಅಣ್ಣಯ್ಯ. ತಂಗಿ ಹೋಗಿ ಬಾರ
ಬಾರ ಎನ್ನಯ ಮಾನವ ಕಾಯುವ ಬಾರ ನಿನ್ನದು ನೋಡು ತಂಗಿಯಮ್ಮ ತಂಗಿ ಹೋಗಿ ಬಾರಮ್ಮ ಮಾತಂಗಿ ಹೇಳಿದ್ರಿ ಕೇಳು ನಾವು ಹೇಳು ಅಣ್ಣಯ್ಯ. ಧರೆಯಳು ಮೇರೆಯುವ ಶ್ರೀ ಅನುಮೇಶನ ನೆನೆಯುತ ಚರಣವ ನೋಡು ಕನ್ನಯ್ಯನ್ನ. ಧರೆಯಳು ಮೇರೆಯುವ ಶ್ರೀ ಅಮರೇಶನ ನೆನೆಯುತ ಚರಣವ ನೋಡು ಕನ್ನಯ್ಯನ್ನ. ವಿನೋದ ಕಾರ್ಯ ಜಯವಾಗಲಿ ನನ್ನಯ ಮಾತು ನೆರವೇರಲಿ. ವಿನೋದ ಕಾರ್ಯ ಜಯವಾಗಲಿ ನನ್ನಯ ಮಾತು ನೆರವೇರಲಿ. ನಾಳೆ ಒಂದೇ ಒಂದು ದಿನ ನಾಳೆ ಒಂದೇ ಒಂದು ದಿನ ಉಳಿದುವುದು ನೋಡು ತಂಗಿ ಹೋಗಿ ಬಾರಮ್ಮ ಅಳಿಯಗೆ ಕಣ್ಣೆಯ ನೋಡಮ್ಮ. ಅಮ್ಮ ತಂಗಿ ಅಣ್ಣಯ್ಯ ನಿನ್ನ ಸನ್ನತ ವಚನಗಳನ್ನು ಕೇಳಿ ಎನ್ನ ಮನಕ್ಕೆ ಬಹು ಸಂತೋಷವಾಯಿತು. ಹೌದೇ ಅಣ್ಣಯ್ಯ. ನೀನು ತೆರಳುವ ಕಾರ್ಯವನ್ನು ಶ್ರೀ ಬಸವೇಶ್ವರನ ನಿರ್ವಿಘ್ನದಿಂದ ನಡೆಸಿದ ತಂಗಿ ವರಮಂಗಳಾಗಿ. ಅಣ್ಣಯ್ಯ ಅಮ್ಮ ಸಹೋದರಿ ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು. ಧರೆಯಳು ಮೇರೆಯುವ ಎರಡೋಲಿ ಅಮರೇಶನ. ಅಣ್ಣಯ್ಯ ಚೆನ್ನಾಗಿ ಕೇಳು. ಚರಣವ ಸ್ಮರಿಸೋತ ಭರದಲೆ ಪೋಗೋಯೆ. ಚರಣವ ಸ್ಮರಿಸೋತ ಭರದಲೆ ಪೋಗೋಯೆ. ಜಲಜಾತನಾಯನ ಕಳುಹಿಸೋ ಜನ್ನ. ಜಲಜಾತನಾಯನ ಜಲಜಾತನಾಯನ ಜಲಜಾತನಾಯನ. ಅಣ್ಣಯ್ಯ ಅಮ್ಮ ಸಹೋದರಿ ಧರೆಯೊಳ ಮೆರೆಯುವ ಅಮರೇಶನ ಚರಣವನ್ನು ಸ್ಮರಿಸುತ್ತಾ ಕನ್ಯೆಯನ್ನು ಹುಡುಕಲು ಹೋಗುವೆನೋ ಅಪ್ಪಣೆಯನ್ನು ಕೊಡು ಅಣ್ಣ ರಾಜಾದ್ರಿ ಗಣ್ಯ. ಲೋಕಕ್ಕೆ ಸುಂದರಿಯಾದ ತಂಗಿ ಅಣ್ಣಯ್ಯ ಈ ಜಗತ್ತದಲ್ಲಿ ನಿನ್ನ ರೂಪ ಲಾವಣ್ಯ ನೋಡಿ ನಿನಗೇನಾದರೂ ಅಪಾಶಗೊಳಿಸ್ಯಾರು. ಆದ ಪ್ರಯುಕ್ತ ನಿನ್ನ ಕಂಡ ಕ್ಷಣವೇ ಮಂಡಲಾದಿಪುರ ಗುಂಡಿಗೆ ಬಿರ್ರನ ಬಿಚ್ಚುವಂತೆ ಭಯಂಕರವಾದ ರೂಪವನ್ನು ನಿನ್ನ ಮುಖದೊಳಿಟ್ಟಿರುವೆನು. ಹೌದೇ ಅಣ್ಣಯ್ಯ. ತಂಗಿ ಅಣ್ಣಯ್ಯ ಬಾಣದ ಗುಂಪನ್ನು ಎಡಬಲಕ್ಕೆ ಇರುವಂತೆ ನೇಮಿಸಿರುವೆ. ತಡಮಾಡದ ಶ್ರೀ ಬಸವೇಶ್ವರನ ಚರಣಗಳನ್ನು ಸ್ಮರಿಸುತ್ತಾ ಚಲವಂತಾಳಾಗ ದೃಪದ ನಂದಿನಿ ಹೋಗನಿ ಬೇಗನೆ ಶುಭವಾಗಲಿ ಹೋಗಿ ಬಾರಮ್ಮ ದೃಪದ ನಂದಿನಿ. ಕಮಲರಾಜ ಕಮಲರಾಜ
ಬೇಡ ಕಲಸಿಲ್ಲ ಓದುದು ಕಾದರ ಹಲೋ ಹಲೋ ಪಾತ್ರ ಬಿಡೋ ದಾರಿ ಬಿಡೋ ದಾರಿ ಬಿಡೋ ದಾರಿ ಬಿಡೋ ನಾಟಕ ಮಾಡಕ ಬಂದಳ ಹುಡುಗಿ ಬಣ್ಣ ಹಚ್ಚಕೊಂಡ ನಿನ್ನ ಸಲುವಾಗಿ ನಾಟಕ ಕಲತೀನಿ ಮನೆಯಾಗ ಬಯಸ್ಕೊಂಡ ನಿನ್ನ ರೂಪ ಕಣ್ಣಿಗೆ ನೆಟ್ಟ ಬಂದಿನಿ ಉಡಕೊಂಡ ಕೈಗೆ ಸಿಗದೆ ಹೋಗಬೇಡ ನೀನು ಸೆಟಗೊಂಡ ನಿನಗಲ್ಲ ನೋಡಿ ಬೆಲ್ಲ ಕೊಡತೀನಿ ಆಸೆ ಇಟಗೊಂಡ ವರವ ನಾಟಕ ಮಾಡಕ ಬಂದಳು ಹುಡುಗಿ ಬಣ್ಣ ಹಚ್ಚಕೊಂಡ ನಿನ್ನ ಸಲುವಾಗಿ ನಾಟಕ ಕಲತಿ ಮನೆಯಾಗ ಬಯಸ್ಕೊಂಡ ನಿನ್ನ ರೂಪ ಕಣ್ಣಿಗೆ ನಟ್ಟ ಬಂದಿನಿ ಉಡಕೊಂಡ ಕೈಗೆ ಸಿಗದೆ ಹೋಗಬೇಡ ನೀನು ಸೆಟಗೊಂಡ ನಿನಗಲ್ಲ ನೋಡಿ ಬೆಲ್ಲ ಕೊಡತಿ ಆಸೆ ಇಟಗೊಂಡ ಹಗಲು ರಾತ್ರಿ ಎದ್ದು ನಿದ್ದೆಗೆಟ್ಟೆನೆ ನಿನಗಾಗಿ ಬಡ್ಡಿ ಸಾಲ ತಂದಿನಿ ನನ್ನ ಬಗಲಗ ನಿನ್ನ ಫೋಟೋವ ಹಾಕಿನಿ ಊರಾಗ ಬ್ಯಾನರ ಕಟ್ಟಿಸಿನಿ ಏನೋ ಚಂದ ಕೊನೆಯದೆ ಹುಡುಗಿ ಹುಟ್ಟಿದೆ ನನಗಾಗಿ ಏನೇ ಮಾಡಿಸಿದ ಜೋಡಿ ನಾನೊಬ್ಬ ನಿನಗಾಗಿ ಬಾಬಾರ ಬಂಗಾರ ನಾನೇ ನಿನ್ನ ಸರದಾರ ಓ ಆ ಏ ನಾಟಕ ಮಾಡಕ ಬಂದಳ ಹುಡುಗಿ ಬಣ್ಣ ಹಚ್ಚಕೊಂಡ ನಿನ್ನ ಸಲುವಾಗಿ ನಾಟಕ ಕಲತಿ ಮನೆಯಾಗ ಬಯಸ್ಕೊಂಡ ನಿನ್ನ ರೂಪ ಕಣ್ಣಿಗೆ ನಟ್ಟ ಬಂದಿನಿ ಹುಡಕೊಂಡ ಕೈಗೆ
ಸಿಗದೆ ಹೋಗಬೇಡ ನೀನು ಸೆಟಗೊಂಡ ದೇವ ತಾವುದಾರೆಂದು ಕೇಳಿದೆ ದೇವ ಚಾಟ ಸ್ಫೋಟ ದುರ್ಬಾಟ ಕಿಟಿಲ್ ಕಿಟಿಲ್ ಎನ್ನುವ ಸುಸ್ಮಂ ನಾಡಿನಾಳದಿಂದ ದರ್ಪದ ಹೃತ್ಕೋಪದ ಓಂ ಕೃತಿಗೆ ಜಯಂ ಕೃತಿಗೆ ತಳಕು ಬೆಳಕಿನ ಸೂರ್ಯನ ತಾಪದ ಕಾಲಿಯಂ ನಿರಾಕರಿಸುವ ಮಾನವ ದೇವ ತದ್ಭದ್ರತರ ವಿದ್ಯುತ್ ಕೋಟಿ ಜಡ ಜರಾಳ ದೆಮ್ಮಡಿ ಜಡಯಂ ಕಾಳು ರಗದ ಕಾಲ್ಗರಿಯುವ ಜಂಜನ ಎಂಬ ತದ್ದರಿಯಿಂದ ಅಂಜಜಾಳಕದೆ ಬಂದು ಮಾತನಾಡಿಸುವ ನೀನು ದಾವನಲೆ ಬಟ ಎನ್ನ ಮುಂದೆ ನೋಡ ಪಕ್ಕರ ಗೋಳ ಕಿಚ್ಚನ ಹುಡುಗನ ದೇವ ನಾವುದಾರೆಂದರೆ 10,000 ರೂಪಾಯಿ ವರದಕ್ಷಿಣೆ ಆಸೆಗಾಗಿ ಅತ್ತೆ ಮಾವನವರ ಬಳಿ ಕಟ್ಟೆಯಂಗೆ ದುಡಿಯುತ್ತಿರಲು ಅತ್ತೆ ಮಾವನವರು ಪ್ರೀತಿಯಿಂದ ಪುತ್ತೂರು ಜಾತ್ರೆಗೆ ಹೋಗೆಂದು 10 ಸೇರಿನ ರೊಟ್ಟಿಯನ್ನು ಬುತ್ತಿ ಕಟ್ಟಿಕೊಡಲು 10 ಸೇರಿನ ರೊಟ್ಟಿಯನ್ನು ಬುತ್ತಿ ಕಟ್ಟಿಕೊಂಡು ಸುಂದರವಾದ ನನ್ನ ಹೆಂಡತಿಯನ್ನು ಬಂಡಿಯೊಳಗೆ ಕೂಡಿಸಿಕೊಂಡು ಪುತ್ತೂರು ಜಾತ್ರೆಗೆ ಹೋಗಲು ಪುತ್ತೂರು ಜಾತ್ರೆ ಒಳಗೆ ನನ್ನ ಹೆಂಡತಿಯ ಗೆಳತಿಯರು ಬಂದು ಈತನು ನಿನ್ನಗೇನಾಗಬೇಕೆಂದು ಕೇಳಲು ಆಕೆಯು ನನ್ನನ್ನು ನೋಡಿ ಈತನು ನಮ್ಮ ಮನೆಯ ಗುತ್ತಿಗೆ ಹಾಳೆಂದು ಹೇಳಲು ಅದನ್ನು ಕೇಳಿ ನನಗೆ ಇಲ್ಲದ್ದು ಸಿಟ್ಟು ಬರಲು ಕತ್ರಂಡೆ ಎಂದು ಬಂಡಿಯೊಳಗೆ ಕುಳಿತಂತ ನನ್ನ ಹೆಂಡತಿಯ ಸೆಂಡನ್ನು ಹಿಡಿದು ಕೆಳಕ್ಕೆ ನುಗ್ಗಿ 10 ಸೇರು ರೊಟ್ಟಿಯನ್ನು ಹೊತ್ತುಕೊಂಡು ಹೋಗಿ ಗುತ್ತಿನ ಉದ್ದೇಶದೊಳಗೆ ಉಂಡು ತಂದೆ ತಾಯಿಯ ಸೇವೆಯನ್ನು ಮಾಡುವ ಕಂದ ಸಾರಥಿ ನಾನಲ್ಲವೇನೋ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ ಎಲ್ಲಾ ಸಾರಥಿ ಇಂಥ ವಾಚಿತ್ತ ಬಿಟ್ಟು ಕೇಳುವಂತನಾಗೋ ಮೊರೊಡನ ಕಡೆಯಿಂದ ಸಡಗರದಿ ಹೆಸರು ಪಡೆದ ಈ ಬಡಗಲ ದೇಶಕ್ಕೆ ಬಿಡುವ ಜನ ಸಂಪತ್ತಿಗೆ ಎಮ್ಮುಡಿಯಾಗಿ ಕೊಡ ಸಂಭ್ರಮದಿಂದ ಮೆರೆಯುವುದು ಸಾರಥಿ ಭೂಪತಿ ಬಡಲೆಂದು ಒಡೆಯುವ ಸಿಡಿಲಿನಂತೆ ಗರ್ಜನೆಯ ವಾಗ್ದನಿಯೆಂದು ಅಬ್ಬರಕ್ಕಾಡಿಗಿರುವ ಪಡವಿ ಪರಯದೆ ಒಡೆದ ಗದ್ದನೆ ಭಯಗೊಂಡು ಕಪ್ಪವಂತಂದೊಪ್ಪಸದನ್ನಡಿಗಡಿ ಸಾರಥಿ ಭೂಪತಿ ಈ ಕಟ್ಟಾಳಿಯ ತಪ್ಪುವ ಮೂಢರ ಕಾಲ್ಪಿಡ್ದು ಕ್ರೂಢ ಭೂಮಿಗೆ ಸದೆ ಬಡದ ಪ್ರಾಣವನ್ನ ಕಡಿಗೆ ತೆಗೆದ ಜಡ ಜಾಪ್ತನ್ನ ಸೂತನ್ನಡಿಗೆ ಕಡ ಸಂಭ್ರಮದಿಂದ ಕಳಿಸುವ ಪ್ರಚಂಡ ಇಡೀ ಮಂಡಲಾಧಿಪುರ ಗಂಡ ಈ ತಂಡ ವೈರಿಗಳಿಗೆ ಗಂಡನೆಂದು ಮುತ್ತಿನ ಕಾಲ್ಪೆಂಡಿವು ಇಕೋ ಎನ್ನ ಮನ ಸಾರಥಿ ಎಂತ ಅತ್ಯದ್ಭುತ ಬೇಕರ ಸಕಲ ಐಶ್ವರ್ಯನಂದ ಪರ್ಯ ಶೋಭಿಸುವ ಈ ಕಮಲಾವತಿ ಎಂಬ ರಾಜಧಾನಿಗೆ ಸಂಪೂರ್ತಿ ರಾಜನಂದು ದಂಡಣ ಎಂದು ಜೈಬರಿ ನೋಡ್ಸಲ ಸಾರಥಿ ಕಮಲರಾಜ ಮಹಾರಾಜರೈವಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೇವಾ ದಿವ್ಯ ಪ್ರಭಾವ ಸಾರಥಿ ಭೂಪತಿ ಇಂದಿನ ದಿನ ಈ ರಾಜ್ಯ ರಮ್ಯವಾದ ಸಭಾಮಂಟಪಕ್ಕೆ ಬಂದ ಅಂದವೇನೆಂದರೆ ಏನು ದೇವ ಎನ್ನ ರಾಜ್ಯದ ಪ್ರಜೆಗಳೆಲ್ಲ ಸುಖ ಸಮಾಚಾರ ಕೇಳಿ ಆನಂದ ಪಡೆಯುವ ನಿಮಿತ್ತ ವರ್ಣವಾಯಿತು ಕಂಡಿಯ ಸಾರಥಿ ಒಳ್ಳೆಯದು ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ ನಮೋ ನಮೋ ಪ್ರಾಣಕಾಂತ ಪ್ರಾಣಕಾಂತಿ ಸುಂದರಿ ಸುಂದರ ಎನ್ನ ಸುಂದರವಾದ ಭವನವನ್ನು ಬಿಟ್ಟು ಈ ಸಭೆಗೆ ಬಂದ ಕಾರಣವೇನು ರಮಣಿ ಅಹೇ ಪ್ರಾಣದಲ್ಲ ಬಾ ಅಹೇ ಕಾಂತಿ ಸುಂದರವಾದ ಅರಮನೆಯನ್ನು ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದು ಕೇಳಿದ್ಯಾ ಹೌದು ಸುಂದರಿ ಸುಂದರ ಸುಂದರಿ ಹೇಳುವಿನಿ ಕೇಳು ಅದೇನು ಚೆನ್ನಾಗಿ ಹೇಳು ಸುಂದರಿ
ಇನಿಯ ಎನ್ನ ಜೀವನ ದುಡಿಯ ನಿನ್ನ ಪ್ರೀತಿಯ ಸತಿಯಳ ಹಿತ ನುಡಿಯ ಹಾರಿಸೋಳ ಇನಿಯ ಎನ್ನ ಜೀವನ ದೊಡೆಯ ನೀನು ನಿನ್ನ ಪ್ರೀತಿಯ ಸತಿಯ ಹಿತ ನುಡಿಯ ಹಾರಿಸೋಳ ಚೆನ್ನಾಗಿ ಕೇಳು ಅದೇ ಚೆನ್ನಾಗಿ ಹೇಳ್ತಾರೆ. ಎನ್ನಯ ಪ್ರೀತಿಯ ಸುತೆರತಿ ದೇವಿಯ ಮರುವಿಯ ವಿಷಯವ ನೀ ಮರೆತಿರುವೆಯ ಚೆನ್ನಾಗಿ ಕೇಳು ಚೆನ್ನಾಗಿ ಹೇಳು ಸುಂದರಿ. ಎನ್ನಯ ಪ್ರೀತಿಯ ಸುತೆರತಿ ದೇವಿಯ ಮರುವಿಯ ವಿಷಯವ ನೀ ಮರೆತಿರುವೆಯ ವರವನು ಹುಡುಕುವ ಆಲೋಚನೆಯ ವರವನು ಹುಡುಕುವ ಆಲೋಚನೆಯ ಬರದಲ್ಲಿ ನಡೆಸು ಮಂಗಳ ಕಾರ್ಯವ ಬರದಲ್ಲಿ ನಡೆಸು ಮಂಗಳ ಕಾರ್ಯವ ಇನಿಯ ಎನ್ನ ಜೀವನ ಕೊಡೆಯ ನೀನು ನಿನ್ನ ಪ್ರೀತಿಯ ಸತಿಯ ಹಿತ ನುಡಿಯ ಹಾರಿಸಲ ಅಹೇ ಕಾಂತ ಅಹೇ ಕಾಂತಿ, ಎನ್ನ ಮಾತನ್ನು ಚಿತ್ತವಿಟ್ಟು ಕೇಳು ಅದೇನು ಚೆನ್ನಾಗಿ ಹೇಳು ಸುಂದರಿ. ಎನ್ನ ಪ್ರೀತಿಯ ಸುತೆ ರತಿದೇವಿಗೆ ಇಂದಿಗೆ 12 ವರ್ಷವು ಮೀರುತ್ತಾ ಬಂದವು. ಮಗಳ ಲಗ್ನವನ್ನು ಮಾಡಲಿಲ್ಲ. ರಾಜಕಾರಣದಲ್ಲಿ ನೀನು ತಣ್ಣಗೆ ಕುಳಿತುಕೊಂಡರೆ ಮಗನ ಲಗ್ನವನ್ನು ಮಾಡೋಳು ಯಾರು? ಆದ ಕಾರಣ ಮಗಳ ಲಗ್ನವನ್ನು ಮಾಡು ಕಾಂತ ಗುಣವಂತ ಆಹೇ ಪ್ರಾಣದೊಲ್ಲವೇ ಪ್ರಾಣದಲ್ಲವ ಮಗಳ ವಿಚಾರವನ್ನು ಮರೆತ ಕೂಡಲಕ್ಕೆ ನಾನೇನು ನಿನಗೇನಾದರೂ ತವರ ಮನೆ ಕಡೆ ಆಸೆ ಇದ್ದೆ ತಂದು ಇದುವರೆಗೆ ಸುಮ್ಮನಿದ್ದೆ. ಏನು ಈ ಗಾಡಿದ ಮೇಲೆ ನನಗೆ ಆತಕ್ಕೆ ಇದರ ಗೋಷ್ಠಿ. ಅದೇ ಸುಂದರಿ, ನಿನ್ನ ಅಪೇಕ್ಷೆ ಎತ್ತ ಕಡೆ ಇರುವುದೇಳು ಅದರಂತೆ ನಡೆಸಿಕೊಡುವೆನ ವನಜಮಕ್ಕೆ ನನ್ನ ಪ್ರಾಣ ಸಖೆ. ಎಣ್ಣೆಯ ತವರಿನ ತಮ್ಮನ ಸುದ್ದಿಯ ಮರೆತಿರುವೆನು ನಾ ತಾಯಿಯ ಮನೆಯ ಎಣ್ಣೆಯ ತವರಿನ ತಮ್ಮನ ಸುದ್ದಿಯ ಮರೆತಿರುವೆನು ನಾ ತಾಯಿಯ ಮನೆಯ ಎತ್ತದಿರೋ ನೀನು ನೀಚನ ಸುದ್ದಿಯ ಎತ್ತದಿರೋ ನೀನು ನೀಚನ ಸುದ್ದಿಯ ಸಿರಿವರನಿಗೆ ಕೊಡುನಿ ಮಗಳನ್ನು ಸಿರಿವರನಿಗೆ ಕೊಡುನಿ ಮಗಳನ್ನು ಇನಿಯ ನಿನ್ನ ಜೀವನ ದೊಡೆಯ ನೀನು ನಿನ್ನ ಪ್ರೀತಿಯ ಸತಿಯಳ ನಿನ್ನ ನುಡಿಯ ಹಾರಿಸಲ ಅಹೇ ಕಾಂತ ಅಹೇ ಕಾಂತಿ, ಎನ್ನ ತವರು ಮನೆ ಆಸೆಯನ್ನು ಎಂದೂ ಮರೆತಿರುವೆನು. ಹೌದು ನಿನಗೇನಾದ್ರೂ ಇಷ್ಟವಿದ್ರೆ ತವರು ಮನೆಗೆ ಕೊಡಬಹುದು. ನನ್ನ ತಮ್ಮನ ಸುದ್ದಿಯನ್ನು ಮತ್ತೆ ಎತ್ತಬೇಡ. ಸುಂದರ ನಾವು ಮೋಹನ ಚಂದಿರ ಆಹೇ ರಾಕೆಂದ್ರುವಿನ ಧಿಕ್ಕರಿಪ ಸುಂದರ ಮಕವುಳ್ಳ ಕಮಲಗಂಧೆ ಕಾಂತ ನಿನ್ನ ಮನದಿಚ್ಛೆಯಂತೆ ಈ ಕ್ಷಣವೇ ದೂತರನ್ನು ಕಳುಹಿಸಿ ಅನೇಕ ರಾಜಪುತ್ರರ ಚಿತ್ರಪಟಗಳನ್ನು ತರಿಸಿಕೊಡುವೆ. ಅವರೋಳ ನಿನ್ನ ಮನಸ್ಸಿಗೆ ಸಮ್ಮತವಾದ ಪುರುಷನನ್ನು ಆರತಿ ದೇವಿಗೆ ತೋರಿಸು. ಆ ಮಗಳ ಮೋವಿಸಿದ ಅರಸನಿಗೆ ಸರಸದಿಂದ ಪರಿಣಯವನ್ನು ಮಾಡಿಕೊಡ್ತೇನೆ.
ಅಹೇ ಸುಂದರಿ, ಮೊದಲು ಮಗಳನನ್ನು ಕರೆಸಿ ಆಕೆಯ ಮುಖವನ್ನು ಅವಲೋಕಿಸಿ ಆ ನಂದಿನ ಅಭಿಪ್ರಾಯ ತಿಳಿದ ಮುಂದಿನ ಕಾರ್ಯ ಪ್ರಯತ್ನ ಮಾಡುತ್ತೇನೆ. ಕಮಲಗಂಧೆ, ಸರ್ವ ದೇಶಕ್ಕೆ ಬಣ್ಣರನ್ನು ಕಲಿಸು, ಉನ್ನತ ವರವನ್ನು ಹುಡುಕಲು ತಿಳಿಸು. ಸರ್ವ ದೇಶಕ್ಕೆ ಬಣ್ಣರನ್ನು ಕಲಿಸು, ಉನ್ನತ ವರವನ್ನು ಹುಡುಕಲು ತಿಳಿಸು. ಅಹೇ ಕಾಂತಿ, ಸರ್ವ ದೇಶಕ್ಕೆ ಭಟ್ಟರನ್ನು ಕಳಿಸಿ ಉನ್ನತ ಚಿತ್ರಪಟಗಳನ್ನು ತರಿಸು. ಮಗಳು ಒಪ್ಪುವಂತ ವರವನ್ನು ನೋಡಿ ಪ್ರತಿ ಕಲ್ಯಾಣ ಕಾರ್ಯವನ್ನು ನಡೆಸು. ಕಾಂತ ಗುಣವಂತ. ಪಟ್ಟದರಿಸಿಯಾದ ಕಮಲಗಾಂಧಿ, ಸುಂದರ, ನೀನಾಡುವ ನುಡಿಗಳನ್ನು ಕೇಳಿ ಎನ್ನಗರಿಸಿ ಉಂಟಾಯಿತು. ಹೌದೇ? ಯಾತಕ್ಕೆಂದರೆ ಯಾತಕ್ಕೆ? ಹಾಲು ಇದ್ದಾಗಲೇ ಹಬ್ಬ ಮಾಡಬೇಕೆಂಬುದು ಎನ್ನ ಮನಸ್ಸಿನಲ್ಲಿತ್ತು. ಅದರಂತೆ ಈ ಪ್ರಶ್ನೆ ನಿನ್ನ ಬಾಯಿಯಿಂದಲೇ ಬಂತು. ಯಾತಕ್ಕಾಗಬಾರದು? ನಮ್ಮ ದೈವ ಬಲ ಇದ್ದಾಗಲೇ ಮಗಳ ಲಗ್ನವನ್ನು ಸಂಭ್ರಮದಿಂದ ಮಾಡಿಕೊಂಡು ಪ್ರೀತಿ ನೋಡಬೇಕು. ಅಹೇ ಸುಂದರಿ, ಮೊದಲು ಮಗಳನನ್ನು ಕರೆಸಿಕೊಳ್ಳುವೆ, ನೀನು ಅಂತಪುರಕ್ಕೆ ತರಲು ಕಾಂತೆ. ನೋಡಿ ಇಷ್ಟದಂತೆ ಆಗ್ಲಿ ಕಾಂತ. ಸಾರದೆ ತಡ ಮಾಡದೆ ಅಂತಪುರಕ್ಕೆ ಹೋಗಿ ದಾಸಿಯರೊಡನೆ ಉಲ್ಲಾಸದಿಂದ ಇರುವ ಎನ್ನ ಮೋಹದ ಸುತಿಯಾದರದಿದೆ. ನನ್ನ ನಿನ್ನ ತಂದೆ ಆದ ಕಮಲ ಚಕ್ರವರ್ತಿ ಕರೀತಿರುವನೆಂದು ಹೇಳಿ ಈ ಸಭೆಗೆ ಕರೆತರುವಂತ ನಾ ಸಾರ್ದೆ.